ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ನನ್ನ ಹೆಸರು ವಿದ್ಯಾನಂದ ಅಂತ. ಇಷ್ಟು ಸಾಕು ಅನಿಸುತ್ತೆ ನನ್ನ ಪರಿಚಯ. ಇವತ್ತು ವರ್ಕಿಂಗ್ ವುಮೆನ್ ಮಾರ್ನಿಂಗ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ನನ್ನ ದಿನ ಸ್ಟಾರ್ಟ್ ಆಗೋದು ಬಂದುಬಿಟ್ಟು 6 ಗಂಟೆಯಿಂದ. ಎದ್ದು ಕೂಡಲೇ ದೇವ್ರಿಗೊಂದು ಕೈ ಮುಗಿದು ಫಸ್ಟು ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಕಿಚನ್ಗೆ ಬರ್ತೀನಿ. ಕಿಚನಿಗೆ ಬಂದು ಒಂದು ಲೋಟ ಬಿಸಿನೀರು ಮಾಡೋದಕ್ಕೆ ಇಟ್ಟು ಅದಾದಮೇಲೆ ಹಿಂದಿನ ದಿನವೇ ನಾನು 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯನ ಹಾಕಿ ನೀರನ್ನ ಹಾಕಿಬಿಟ್ಟು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ, ದೋಸೆ ಮಾಡಲಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು. ಅದೇ ಥರನೇ ಸಂಜೆ ಮಲಗೋಕ್ಕಿಂತ ಮುಂಚೆ ಒಂದು 3/4 ಕಪ್ಪಷ್ಟು ಅನ್ನನ ಹಾಕ್ಕೊಂಡು ಬೆಳಗ್ಗೆ ನೆನೆಸಿಟ್ಟಿರೋಂಥ ಮೆಂತೆ ಉದ್ದು ಮತ್ತು ಅಕ್ಕಿನ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಎಷ್ಟು ನೈಸಾಗಿ ರುಬ್ಕೊಳ್ತೀವಿ ಅಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬೇಕು ಅಂತಂದರೆ ನೀವು ಉದ್ದಿನಬೇಳೆ ಬದಲಿಗೆ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ದೋಸೆ ಹಿಟ್ಟನ್ನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಒಂದ್ಸರಿ ಎಲ್ಲ ಮಿಶ್ರಣ ಮಾಡಿ ಟೈಟಾಗಿರೋಂಥ ಒಂದು ಪ್ಲೇಟ್ ಅಥವಾ ಲಿಡ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಇನ್ನೂ ಸ್ವಲ್ಪ ಟೈಟಾಗಿರೋಂಥ ಉಪ್ಪಿನ ಜರಡಿನೋ ಅಥವಾ ಇನ್ಯಾವುದಾದ್ರು ಒಂದು ಜರಡಿನ ಇಟ್ಟರೆ ಏನು ಹುಳಿ ಬರಲಿಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗ ಹುಳಿ ಬರುತ್ತೆ. ಸೊ ಇದು ಬೆಳಗ್ಗೆ ನೋಡಿದವಾಗ ಈ ಥರ ಇತ್ತು. ದೋಸೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಉಪ್ಪು ಎಷ್ಟು ಬೇಕು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನ ರೆಡಿ ಮಾಡಿ ಒಂದು ಕಡೆ ಎತ್ತಿಟ್ಟು ಬಿಸಿ ನೀರು ಕಾಯಕ್ಕಿಟ್ಟಿದ್ನಲ್ವ, ಆ ಬಿಸಿ ನೀರು ಕೂಡ ಕಾದಿತ್ತು. ಬಿಸಿನೀರನ್ನ ಕುಡಿದ್ಬಿಟ್ಟು ಬೆಳಗಿನ ಕೆಲಸ ಏನೇನಿದೆ ಅದನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಫಸ್ಟು ನಾನು ಬಂದುಬಿಟ್ಟು ಹೊರಗಡೆ ಬಾಗಿಲು ತೆಗೆದ್ಬಿಟ್ಟು ಮುಂದ್ಗಡೆ ಬಾಗಿಲಿಗೆ ಕಸನೆಲ್ಲ ಹೊಡೆದು ಕ್ಲೀನಾಗಿ ಎಲ್ಲೆಲ್ಲಿ ಕಸ ಇದೆ, ಎಲ್ಲೆಲ್ಲಿ ಹೊರಗಡೆ ಏನಾದ್ರು ಬಲೆ ಏನಾದರೂ ಕಟ್ಟಿದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಅದಾದಮೇಲೆ ನೆಲ ಒರೆಸ್ಕೊಳ್ತೀನಿ. ನೆಲ ಎಲ್ಲ ಒರೆಸ್ಕೊಂಡಾದಮೇಲೆ ನನಗೆ ಬರೋವಂಥ ಚಿಕ್ಕ ಪುಟ್ಟ ರಂಗೋಲಿನ ನಾನು ಹಾಕ್ಕೊಳ್ಳೋಕೆ ಶುರು ಮಾಡ್ತಾ ಇರೋದು. ಅಂದರೆ ಮದುವೆಗಿಂತ ಮುಂಚೆ ಏನು ನಾನು ರಂಗೋಲಿ ಎಲ್ಲ ಹಾಕ್ತಿರಲಿಲ್ಲ. ಸೊ ಮದುವೆ ಆದಮೇಲಿಂದನೇ ನಾನು ರಂಗೋಲಿ ಹಾಕೋದಕ್ಕೆ ಕಲಿತಾ ಇರೋದು. ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ರಂಗೋಲಿನ ಹಾಕ್ತೀನಿ. ಅದ್ರ ಜೊತೆಗೆ ಅರಿಶಿನ ಕುಂಕುಮ ಕೂಡ ಇಟ್ಬಿಟ್ಟು ಹೂ ಮುಡಿಸ್ಬಿಟ್ಟು ಬಾಗಿಲಿಗೆ ರೆಡಿ ಮಾಡಿಬಿಟ್ಟು ಅದಾದಮೇಲೆ ತಿಂಡಿಗೆ ರೆಡಿ ಮಾಡೋಕ್ಕೆ ಬರ್ತಾಯಿದ್ದೀನಿ. ಸೊ ತಿಂಡಿಗೆ ಬಂದುಬಿಟ್ಟು ಇವತ್ತು ಬೌಡೆಕಾಳು ಚಟ್ನಿ ಮತ್ತು ದೋಸೆಗೆ ಆಲ್ರೆಡಿ ಹಿಟ್ಟು ರೆಡಿಯಾಗಿದೆ. ಈ ಬೌಡೆಕಾಳು ಅನ್ನೋದು ಬಂದುಬಿಟ್ಟು ನಮ್ಮ ಕಡೆ ಕರಿಯೋಂಥದ್ದು, ಈ ಕಡೆ ಬೆಂಗಳೂರು ಸೈಡಲ್ಲಿ ಅಲಸಂದೆ ಅಂತ ಕರೀತಾರೆ. ಸೊ ಬೌಡೆಕಾಳನ್ನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಹಸಿಮೆಣಸು ಮತ್ತು ಜೀರಿಗೆನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಸ್ವಲ್ಪ ಕಾಯಿಗೆ ಹುರ್ಕೊಂಡಿರೋ ಅಂಥದ್ದು ಐಟಮ್ಸ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ನಿಮಗೆ ಜಾಸ್ತಿ ಏನಾದರೂ ಖಾರ ಬೇಕು ಅಂತ ಅನಿಸಿದ್ರೆ ನೀವು ಎಕ್ಸ್ಟ್ರಾ ಸ್ವಲ್ಪ ಖಾರದ ಪುಡಿ ಅಥವಾ ಎಕ್ಸ್ಟ್ರಾ ಮೆಣಸು ಕೂಡ ಹಾಕೋಬೋದು. ನಾನು ಮೆಣಸ್ಗಿಂತ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಿದ್ದೀನಿ. ಅದಕ್ಕೆ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಉಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚಟ್ನಿನ ರೆಡಿ ಮಾಡ್ಕೊಂಡ್ರೆ ಆಯಿತು. ಅದಾದಮೇಲೆ ಇನ್ನೊಂದು ಕಡೆ ದೋಸೆ ಮಾಡ್ಕೊಳ್ಳೋಕ್ಕೆ ತವ ಕೂಡ ನಾನು ಬಿಸಿ ಇಟ್ಟಿದ್ದೆ. ತವ ಬಿಸಿ ಆದಮೇಲೆ ಒಂದು ಬೈ ದೋಸೆನ ಹೊಯ್ಕೊಳ್ತಾ ಹೋದೆ ನಾನು. ಸೊ ನಮ್ಮಿಬ್ಬರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ದೋಸೆನ ನಾನು ಮಾಡ್ಕೊಳ್ತೀನಿ, ಜಾಸ್ತಿ ಮಾಡಿ ಹಾಳು ಕೂಡ ಮಾಡ್ಕೊಳ್ಳಲ್ಲ. ಹಾಗೆ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಇವತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಹಾಗಾಗಿ ನನಗೆ ಮಧ್ಯಾಹ್ನ ಕೂಡ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಕೆಲಸ ಬಿಟ್ಟು ಅಡುಗೆ ಮಾಡ್ಕೊಳ್ಳೋಕ್ಕೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀನಿ, ದೋಸೆ ಹಿಟ್ಟು ಏನಿರುತ್ತೆ ಅದನ್ನು ನಾನು ಎತ್ತಿಟ್ಕೊಂಡಿರ್ತೀನಿ. ಸೊ ಒಬ್ಬಳೇ ಇರೋದ್ರೆ ಮಧ್ಯಾಹ್ನ ಒಬ್ಬಳೇ ಇದ್ದರೆ ದೋಸೆನೇ ಮಾಡ್ಕೊಂಡು ತಿಂತೀನಿ. ಇನ್ ಕೇಸ್ ನನ್ನ ಹಸ್ಬೆಂಡು ಕೂಡ ನನ್ನ ಜೊತೆಗೆ ಮನೆಯಲ್ಲೇ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಅಂತಂದರೆ ಅಡುಗೆ ಮಾಡಲೇಬೇಕಾಗತ್ತೆ. ಸೊ ನನಗೀಗ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ದೋಸೆ ಮಾಡಿಕೊಂಡು ಅದಾದಮೇಲೆ ನಾನು ತಿಂಡಿ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವರಿಗೆ ಹೂ ಮುಡಿಸಿ ದೇವ್ರ ಪೂಜೆ ಎಲ್ಲ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅವರೇ ಪೂಜೆ ಮಾಡಿಬಿಡ್ತಾರೆ. ಒಂದೊಂದು ದಿನ ನಾನು ಪೂಜೆ ಮಾಡ್ತೀನಿ. ಇವತ್ತು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಾನು ಮನೆಯಲ್ಲೇ ಇರ್ತೀನಿ. ಅವ್ರು ಇವತ್ತು ಡ್ಯೂಟಿ ಇದೆ, ಹಾಗಾಗಿ ಅವ್ರು ಡ್ಯೂಟಿ ಹೋಗೋಕ್ಕಿಂತ ಮುಂಚೆ ದೇವ್ರಿಗೆ ದೀಪ ಹಚ್ತೀನಿ ಅಂತ ಹೇಳ್ಬಿಟ್ಟು ದೇವರಿಗೆ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡ್ರು. ಅದಾದಮೇಲೆ ಇಬ್ಬರು ಸೇರಿಬಿಟ್ಟು ತಿಂಡಿ ಕೂಡ ತಿಂದ್ಕೊಳ್ತೀವಿ. ಅದಾದಮೇಲೆ ಅವ್ರ ಪಾಡಿಗೆ ಅವರು ರೆಡಿಯಾಗಿ ಡ್ಯೂಟಿ ಹೋಗ್ತಾರೆ. ಅದಾದಮೇಲೆ ನನ್ನ ಪಾಡಿಗೆ ನಾನು ಕೂಡ ರೆಡಿ ಆಗಿಬಿಟ್ಟು ವರ್ಕಿಗೆ ಕೂತ್ಕೋಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ನಮ್ಮ ಜೀವನದ ರೊಟೀನ್ ಅಂತಲೇ ಹೇಳ್ಬೋದು. ವರ್ಕಿಂಗ್ ವುಮೆನ್ ಆಲ್ಮೋಸ್ಟ್ ಎಲ್ಲರದು ಲೈಫ್ ಇದೇ ಥರನೇ ಇರುತ್ತೆ. ಸೊ ಕೆಲವೊಬ್ರದ್ದು ಮಾತ್ರ ಸ್ವಲ್ಪ ಅಂದರೆ ಬೆಳಗ್ಗೆ ಇನ್ನೂ ಬೇಗನೆ ಹೇಳೋರು ಇರ್ತಾರೆ, ಯಾಕಂತಂದರೆ ಮಧ್ಯಾಹ್ನದ ಅಡುಗೆ ಕೂಡ ರೆಡಿಯಾಗಿರುತ್ತೆ. ಇನ್ಕ್ಲೂಡೆಡ್ ನಾನು ಕೂಡ ಅದೇ ಥರನೇ. ಇನ್ ಕೇಸ್ ಏನಾದರೂ ನನಗೂ ಕೂಡ ವರ್ಕ್ ಫ್ರಮ್ ಹೋಮ್ ಬಿಟ್ಟು ವರ್ಕ್ ಫ್ರಮ್ ಆಫೀಸ್ ಇತ್ತು ಅಂತಂದರೆ ಬೆಳಗ್ಗೆಗೆ ನನ್ನ ಗಂಡಂಗೂ ಅಡುಗೆ ಮಾಡಬೇಕು, ನನಗೂ ಕೂಡ ಅಡುಗೆ ಮಾಡಿಕೊಂಡು ನಾವು ಬಾಕ್ಸ್ನ ಕೂಡ ತೊಗೊಂಡು ಹೋಗಬೇಕಾಗತ್ತೆ.
ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ, ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮ್ ಇರೋ ಟೈಮಲ್ಲಿ ನಾನು ಇದೇ ಥರನೇ ಮಾಡ್ಕೊಳ್ತೀನಿ. ಇನ್ ಕೇಸ್ ಹಸ್ಬೆಂಡ್ ಇದ್ದರೆ ಅವರಿಗೂ ಸೇರಿಸಿ ನಾನು ಅಡುಗೆ ಮಾಡ್ಕೋಬೇಕಾಗತ್ತೆ. ಇದು ನನ್ನ ವರ್ಕಿಂಗ್ ವುಮೆನ್ ಮಾರ್ನಿಂಗ್ ರೊಟೀನ್ ಈ ಥರ ಇರುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಹೊಸ ಹೊಸ ಕಂಟೆಂಟ್ ಮತ್ತು ಕ್ರಿಯೇಟಿವ್ ಐಡಿಯಾಗಳ ಜೊತೆಗೆ, ಅದ್ರ ಜೊತೆಗೆ ಗೃಹಿಣಿಯರಿಗೆ ಬೇಕಾಗಿರುವಂಥ ಕೆಲವೊಂದು ಕಿಚನ್ ಟಿಪ್ಸ್ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟ ಆಗುವಂಥ ಕೆಲವೊಂದು ಐಟಮ್ಸ್ಗಳ ರಿವ್ಯೂಗಳ ಬಗ್ಗೆಯೂ ಕೂಡ ನಾನು ತೊಗೊಬಂದು ನಿಮಗೆ ತಿಳಿಸ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.